ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಲಕ್ಷ್ಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚಿಕನ್ KFC ಮಾಡುವುದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಮಾಡ್ಕೋಬೋದು. ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ. ತಪ್ಪದೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನಮ್ಮ ಕಪರ್ದಿನಿ ಸ್ಪೆಷಲ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮಾಡುವ ವಿಧಾನ. ಮೊದಲಿಗೆ ನಾನಿಲ್ಲಿ ಅರ್ಧ kg ಚಿಕನನ್ನು ತೊಗೊಂಡಿದ್ದೀನಿ. ಲೆಗ್ ಪೀಸು ಮತ್ತು ಸ್ವಲ್ಪ ದೊಡ್ಡ ಸೈಜಲ್ಲಿ ಪೀಸ್ ತೊಗೊಂಡಿದ್ದೀನಿ. ನೋಡಿ, ಒಂದೆರಡಕ್ಕೆ ನಾನು ಸ್ಕಿನ್ ಔಟ್ ಮಾಡಿ ತೆಗೆಸ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಸ್ಕಿನ್ ಇರೋ ಪೀಸಸನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕೂಡ ಉಪಯೋಗಿಸ್ಕೋಬೋದು. ಅಂದರೆ ಸ್ಕಿನ್ ಇರೋದನ್ನು ಮಾಡ್ಬೋದು, ಸ್ಕಿನ್ ಇಲ್ಲದಿರೋದನ್ನು ಕೂಡ ಮಾಡ್ಬೋದು ಚಿಕನ್ KFCಗೆ. ನೋಡಿ, ಹಾಗೆ ನಾನು ಮೊಸರು, ಗಟ್ಟಿ ಮೊಸರು ಒಂದು 1/4 ಕಪ್ಪಷ್ಟು ಉಪಯೋಗಿಸ್ತಾಯಿದ್ದೀನಿ. ಅಂದರೆ ಆಲ್ಮೋಸ್ಟ್ ಒಂದು ಕಪ್ಪಲ್ಲಿ ಒಂದು ಕಪ್ಪಷ್ಟು, ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಇದೇ ಕಪ್ಪಲ್ಲಿ ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಅರ್ಧ ಲೀಟ್ರದ್ದು ಕಪ್ಪು, ಹಾಗಾಗಿ ಅರ್ಧ ಲೀಟ್ರ್ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ, ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು. ಹಾಗೆ ಖಾರಕ್ಕೆ 1 ಚಮಚ ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಲರ್ಗೋಸ್ಕರ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1-2 ನಿಮಿಷ ಮಿಕ್ಸ್ ಆಗಿಬಿಟ್ರೆ ಸಾಕಾಗತ್ತೆ. ನೋಡಿ, ಈ ಥರ ಇರಬೇಕು ಮೊಸರು. ಮಜ್ಜಿಗೆ ತುಂಬ ನೀರಾಗೆ ಮಾಡ್ಕೋಬೋದು, ಆದರೆ ಈ ಥರ ಒಮ್ಮೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬಂದಿತ್ತು, ಹಾಗಾಗಿ ಹೇಳ್ತಾ ಇದ್ದೀನಿ. ಹಾಗೆ ಇವಾಗ ಇಲ್ಲಿ ತೊಗೊಂಡಿರುವಂಥ ಚಿಕನ್ ಎಲ್ಲ ಕೂಡ ಇದಕ್ಕೆ ಸೇರಿಸ್ಕೊಂಡು ನೆನೆಸ್ಕೊಳ್ಳೋಣ. ಇದನ್ನು ನಿಮ್ಮ ಹತ್ರ ಟೈಮ್ ಇದ್ದರೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಮಾಡ್ಕೋಬೋದು. ನಾನಿಲ್ಲಿ ಬೆಳಗ್ಗೆ 8 ಗಂಟೆಗೆ ನೆನೆಸ್ಬಿಟ್ಟು ಮಧ್ಯಾಹ್ನ 3 ಗಂಟೆಗೆ ಮಾಡ್ತೀನಿ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಇದು ಬೌಲ್ ತುಂಬ ಆಗಿದೆ. ಇವಾಗ ಇದನ್ನು ಪ್ಲೇಟಲ್ಲಿ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಡೋಣ. ಆದಷ್ಟು ಫ್ರಿಜ್ಜಲ್ಲಿ ಇಡಿ. ನೋಡಿದ್ರಲ್ಲ, ಇವಾಗ ಕರೆಕ್ಟಾಗಿ ನಾನು ಮಧ್ಯಾಹ್ನ 3 ಗಂಟೆಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ಆಲ್ಮೋಸ್ಟು ಒಂದು 6-7 ಅವರ್ಸ್ ನೆನೆಸ್ಕೊಂಡಿದ್ದೀನಿ. ಈ ಥರ ನೆನೆಸಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ. ಹಾಗಾಗಿ ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರುತ್ತೆ. ಇವಾಗ ಇದರಿಂದ ಎಲ್ಲ ಚಿಕನನ್ನು ತೆಗೆದುಬಿಡೋಣ. ಈ ನೀರಿಂದ ಎಲ್ಲ ಪೀಸಸನ್ನು ತೆಗೆದು ಸೈಡ್ಗೆ ಇಡೋಣ. ನಾವು ನೋಡಿ, ಕಂಪ್ಲೀಟಾಗಿ ಚಿಕನ್ ಎಲ್ಲ ತೊಗೊಂಬಿಡೋಣ. ಈ ನೀರು ನಾವೇನು ಉಪಯೋಗಿಸಿದಿಲ್ಲ. ಇವಾಗ ಈ ಮಜ್ಜಿಗೆ ನೀರನ್ನು ಚೆಲ್ಲಿಬಿಡೋಣ. ನೀವು ಉಪ್ಪು ಖಾರ ನೆನೆಯಕ್ಕೆ ಹಾಕಿದ್ದೀನಿ ಅಂದರೆ ಚೆನ್ನಾಗಿ ನೆನೀತೈತಲ್ಲ, ಹಾಗಾಗಿ ಒಳಗಡೆ ಎಲ್ಲ ಉಪ್ಪು ಖಾರ ಕರೆಕ್ಟಾಗಿ ಇಡಿಸುತ್ತೆ ಅಂತ ಹೇಳಿ, ಇಲ್ಲಾಂದರೆ ಸಪ್ಪೆ ಇರುತ್ತೆ. ಹಾಗಾಗಿ ಆದಷ್ಟು ಉಪ್ಪು ಖಾರ ಸೇರಿಸ್ಕೊಂಡೆ ನೆನೆಸ್ಕೊಳ್ಳಿ. ಮತ್ತು ಅದೇ ಬೌಲ್ಗೆ ನಾನು ಒಂದು ಅರ್ಧ ಚಮಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಚಮಚ ಧನಿಯಾ ಪೌಡರ್, ಹಾಗೆ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ, ಹಾಗೆ ಗರಂ ಮಸಾಲ ಒಂದು 1/4 ಟೀ ಸ್ಪೂನು, ಹಾಗೆ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು, ಹಾಗೆ ಒಂದು 2-3 ಚಮಚ ಅಷ್ಟು ಗಟ್ಟಿ ಮೊಸರು, ಇದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೋಬೇಕಾಗತ್ತೆ. ನೋಡಿ, ನಾವಿಲ್ಲಿ ಯಾವುದೇ ಥರ ಪೌಡರ್ಸನ್ನು ಉಪಯೋಗಿಸಿಲ್ಲ. ಈ KFCಯನ್ನು ಮಾಡ್ಕೊಳ್ಳೋದಕ್ಕೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ತಪ್ಪದೆ ಒಮ್ಮೆ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಕಬಾಬ್ಗಿಂತ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ, ಇವಾಗ ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾವು ಮಜ್ಜಿಗೆಯಲ್ಲಿ ನೆನೆಸಿ ತೊಗೊಂಡಿರುವಂಥ ಪೀಸನ್ನು ಸೇರಿಸ್ಕೊಳ್ಳೋಣ, ಅಥವಾ ಚಿಕನ್ನು ಸೇರಿಸ್ಕೊಂಡು ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ಇದರಲ್ಲಿ ನೀರು ಇರುತ್ತೆ ಅಂತ ಹೇಳಿ ನಾವು ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟೊಂದು ನೀರು ಬಂದಿದೆ. ನೀರು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಏಕೆಂದರೆ ಮತ್ತೆ ಚೆನ್ನಾಗಿ ಬರೋಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ಹಿಂಗೆ ಕೈಯಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಅಪ್ಲೈ ಮಾಡಬೇಕು ಚಿಕನ್ ಪೀಸಸ್ಗೆ. ನೋಡಿದ್ರಲ್ಲ, ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ದೀನಿ. ನಾನಿದು ಶಾರ್ಟ್ ವಿಡಿಯೋ ಶುಕ್ರವಾರ ಅಪ್ಲೋಡ್ ಮಾಡಿದ್ದೆ, ಇದು ಭಾನುವಾರ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದೆ, ಹಾಗಾಗಿ ಇವತ್ತು ಬೆಳಗ್ಗೆನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ತಟ್ಟೆ ಅಥವಾ ದೊಡ್ಡದೊಂದು ಪ್ಲೇಟ್ ಇದ್ದರೆ ಅದಕ್ಕೆ 1.5 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಒಂದೇ ಸಲ ಸೇರಿಸ್ಕೊಳ್ಳೋಕೆ ಹೋಗಬೇಡಿ, ಆದಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇದಕ್ಕೆ ಅರ್ಧ ಚಮಚ ನಾನು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರ್, ಹಾಗೆ ಒಂದು ಅರ್ಧ ಚಮಚ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ವೈಟದು ಪೆಪ್ಪರ್ ಪೌಡರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು. ಇವಾಗ ಫ್ರಿಜ್ಜಲ್ಲಿ ಇಟ್ಟಿರುವಂಥ ಕೋಲ್ಡ್ ವಾಟರು, ಅದಕ್ಕೆ ಐಸ್ ಕ್ಯೂಬ್ಸನ್ನು ಕೂಡ ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇವಾಗ ಒಂದು ಸೈಡ್ಗೆ ಇಡೋಣ. ಹಾಗೆ ಚಿಕನ್ನು ಕೂಡ ರೆಡಿ ಇದೆ. ನಾನಿಲ್ಲಿ ಕಾಯೋಕ್ಕೆ ಎಣ್ಣೆಯನ್ನು ಇಕ್ಕಿದ್ದೀನಿ, ಬಿಸಿಯಾಗಿದೆ ಎಣ್ಣೆ ಕೂಡ. ಇವಾಗ ಒಂದೊಂದು ಪೀಸೇ ತಗೊಂಡು ಹಿಟ್ಟಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಈ ಥರ ಒತ್ತೋಕೆ ಹೋಗ್ಬೇಡಿ, ಜಾಸ್ತಿ ಮೇಲೇ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕಾಗುತ್ತೆ. ಇವಾಗ ನಾನು ಮತ್ತೆ ನೀರಿಗೆ ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಹಿಟ್ಟಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಕೊಡು ಬಿಟ್ಟರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದನ್ನು ಎಣ್ಣೆಗೆ ಬಿಡ್ತಾಯಿದ್ದೀನಿ. ಇದೇ ಥರ ನಾನು ಇನ್ನೂ ಒಂದು ಪೀಸನ್ನು ತೋರಿಸ್ತೀನಿ ನೋಡಿ.
ನೋಡಿದ್ರಲ್ಲ, ಇದೇ ಥರ ಹಿಟ್ಟನ್ನು ಮೇಲೇ ಸೇರಿಸ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದೇ ಸಲ ನಾವು ಹಿಟ್ಟನ್ನು ಎಲ್ಲ ಹಿಟ್ಟು ಒಂದೇ ಸಲ ಮಾಡ್ಕೊಂಡ್ಬಿಟ್ರೆ ಹಿಟ್ಟೆಲ್ಲ ತ್ಯಾವ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡು ಮಾಡ್ಕೋಬೇಕಾಗತ್ತೆ. ನೋಡಿ, ಮತ್ತೆ ಒಂದು ಸಲ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀರಲ್ಲಿ ಹಾಕಿ. ನಿಮಗೆ ಟೈಮ್ ಇದ್ದರೆ 3 ಸಲ ಕೂಡ ಇದೇ ಥರ ಕೌಂಟಿಂಗ್ ಕೊಟ್ಕೋಬೋದು. ಹಿಟ್ಟಲ್ಲಿ ನಾವು 3 ಸಲ ವಾಟ್ರಿಗೆ ಹಾಕ್ಬಿಟ್ಟು ಕೋಲ್ಡ್ ವಾಟ್ರಿಗೆ. ನೋಡಿ, ಇದನ್ನು ನಾನು 2 ಸಲ ಕೌಂಟಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸೇರಿಸಿದ್ದೀನಿ. ಮತ್ತೊಂದು ಕಡೆಗೆ ಆದಷ್ಟು ಸ್ಟವ್ ಮಾತ್ರ ಸ್ವಿಮ್ಮಲ್ಲೇ ಇಡಬೇಕಾಗತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲದಿದ್ದರೆ ಒಳಗಡೆ ಬೆಂದಿರಲ್ಲ, ಮೇಲೆ ಮಾತ್ರ ಕಲರ್ ಬಂದುಬಿಡುತ್ತೆ. ನೋಡಿ, ನನಗೆ ಒಂದು 12 ನಿಮಿಷ ಟೈಮ್ ತೊಗೊಂತು. ನಾನು 2 ಪೀಸು ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ, ಡ್ರೈ ಫ್ರೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕಂಪ್ಲೀಟಾಗಿ ತುಂಬಾ ಸಾಫ್ಟಾಗಿ ಬೆಂದಿತ್ತು. ಇವಾಗ ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಚಿಕನ್ ಪೀಸನ್ನು ತೊಗೊಂಡಿದ್ದೀವಿ. ನೋಡಿ, ತೋರಿಸ್ತಾ ಇದ್ದೀನಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ಪೂನಲ್ಲಿ ನಾನು ಈ ಥರ ಮಾಡಿ ತೋರಿಸ್ತಾಯಿದ್ರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ತಪ್ಪದೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಮೂಲಕ ಕಾಮೆಂಟ್ ಮಾಡಿ.